ಡ್ರೋನ್ ಪ್ರತಾಪ್ ಅವರ ಮೇಲೆ ಇನ್ನೊಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದು ಬಂದ್ಬಿಟ್ಟು RR ನಗರ ಪೊಲೀಸ್ ಸ್ಟೇಷನಲ್ಲಿ. ಏನಕ್ಕಪ್ಪ ರೀಸನ್, ಯಾವ ಕಾರಣಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಮೇಲೆ ಅಂತ ಹೇಳೋದಾದರೆ, ಅವರ ಕಂಪ್ನಿ ಏನಿದೆ ಡ್ರೋನ್ ಆರ್ಕ್ ಏರೋಸ್ಪೇಸ್, ಈ ಕಂಪ್ನಿನ ಅವರು ವಿತೌಟ್ ಲೈಸೆನ್ಸ್ ರನ್ ಮಾಡ್ತಾ ಇದ್ದಾರೆ. ಅದಕ್ಕೆ ರಿಮೋಟ್ ಪೈಲಟ್ ಲೈಸೆನ್ಸ್ ಅಂತ ಒಂದು ಲೈಸೆನ್ಸ್ ಬರುತ್ತಂತೆ. ಆ ಲೈಸೆನ್ಸ್ನ ಡ್ರೋನ್ ಪ್ರತಾಪ್ ಅವರು ತಗೊಂಡಿಲ್ಲ, ಹಾಗೆ ಅವರ ಕಂಪ್ನಿನ ರನ್ ಮಾಡ್ತಾ ಇದ್ದಾರೆ. ದಿಸ್ ಈಸ್ ಎನ್ ಇಲ್ಲೀಗಲ್ ಅಂತ ಹೇಳ್ಬಿಟ್ಟು ಸೊ ಪರಮೇಶ್ ಅನ್ನೋರು ಈ ಕಂಪ್ಲೇಂಟ್ನ ಫೈಲ್ ಮಾಡಿದ್ದಾರೆ. ಸೊ ಅವ್ರ ಜೊತೆ ನೇಮಿಸ್ ಮಧು ಅವರು ಕೂಡ ಇದಕ್ಕೆ ಜೊತೆಯಾಗಿದ್ದಾರೆ. ಅವ್ರಿಗೆ ಅಂದರೆ ನೇಮಿಸ್ ಮಧು ಅಣ್ಣ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಯೂಟ್ಯೂಬ್ ಚಾನಲ್ ಇದೆ ಅವ್ರದ್ದು, ಆ್ಯಂಡ್ ಒನ್ ಆಫ್ ದ ಫೇಮಸ್ ರಿವ್ಯೂವರ್ ಕೂಡ. ಸೊ ಅವರು ಇದರ ಜೊತೆಗೆ ಸೇರ್ಕೊಂಡಿದ್ದಾರೆ. ಒಂದಷ್ಟು ತಿಂಗಳು ಅಂದರೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸಿಗೆ ಹೋಗೋಕ್ಕೆ ಒಂದು 3-4 ತಿಂಗಳಿದ್ದಂಗೆ. ಸೊ ಡ್ರೋನ್ ಪ್ರತಾಪ್ ಅವ್ರಿಗೂ ಹಾಗೆ ನೇಮಿಸ್ ಮಧು ಹಾಗೆ ಟೆಕ್ಕಿಂಗ್ ಕನ್ನಡ ಇವ್ರ ಮೇಲೆಲ್ಲ ಡ್ರೋನ್ ಪ್ರತಾಪ್ ಅವರು ಒಂದು ಕೇಸ್ನ ಹಾಕಿರ್ತಾರೆ. ಏನಂದರೆ ಇವರು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿಕೊಂಡು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡ್ತಿದ್ದಾರೆ, ಹಂಗಾಗಿ ನನಗೆ ಕಂಪ್ನಿ ಲಾಸ್ ಆಗ್ತದೆ, ನಾನು ಮಾಡ್ತಿರೋ ಡ್ರೋನ್ಗಳು ಸೇಲ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು 30 ಲಕ್ಷ ಇವ್ರು ನನಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಡಿಫಾಮೇಷನ್ ಕೇಸ್ನ ಹಾಕ್ತಾರೆ ಪ್ರತಾಪ್ ಅವರು. ಇವ್ರ ನೇಮಿಸ್ ಮಧು ಹಾಗೆ ಟೆಕ್ಕಿಂಗ್ ಕನ್ನಡ ಅವರು ಮತ್ತು ಇನ್ನೂ ಬೇರೆ ಒಂದಿಬ್ಬರು ಯೂಟ್ಯೂಬರ್ಸ್ ಮೇಲೆ. ಅದ್ರ ನೆಕ್ಸ್ಟ್ ಏನಾಯಿತು ಅಂತ ಗೊತ್ತಿಲ್ಲ, ಆ ಕೇಸ್ಗಳೆಲ್ಲ ಇನ್ನೂ ನಡೀತಾ ಇದೆ ಅಂತ ಅನಿಸುತ್ತೆ. ಹಾಗೆ ಪ್ರತಾಪ್ ಅವರು ಇವಾಗ ಬಿಗ್ ಬಾಸ್ ಮನೆಗೆ ಹೋಗಿ ವಾಪಸ್ ಬಂದಿದ್ದಾರೆ. ಇವಾಗ ಈ ಥರ ಒಂದು ಕೇಸ್ನ ಹಾಕಿದಾರಲ್ಲ, ಏನು ಕಾರಣ? ಇದು ರಿಮೋಟ್ ಪೈಲಟ್ ಲೈಸೆನ್ಸ್ ಪ್ರತಾಪ್ ಅವ್ರು ಇಟ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಇವ್ರಿಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳ್ಬಿಟ್ಟು ನೀವೆಲ್ಲ ಕೇಳೋದಾದರೆ, DGCA ಅಂತ ಹೇಳ್ಬಿಟ್ಟು ಅದೊಂದು ಡ್ರೋನ್ಗೆ ಸಂಬಂಧಪಟ್ಟಂತಹ ಅಫಿಷಿಯಲ್ ಕೇಂದ್ರದ ವೆಬ್ಸೈಟ್ ಆಯಿತಾ. ಅದರಲ್ಲಿ ಯಾವುದೇ ಡ್ರೋನ್ ಕಂಪ್ನಿಗಳಿದ್ರೂ ಅಲ್ಲಿ ರಿಜಿಸ್ಟರ್ ಆಗಿರ್ತವೆ. ಬಟ್ ಪ್ರತಾಪ್ ಅವರ ಈ ಡ್ರೋನ್ ಆರ್ಕ್ ಏರೋಸ್ಪೇಸ್ ಏನಿದೆ ಇದು ಬಂದ್ಬಿಟ್ಟು ರಿಜಿಸ್ಟರ್ ಆಗಿಲ್ಲ. ಅಲ್ಲಿ ಅವ್ರಿಗೆ ಹುಡುಕ್ತಾಗ ಅಲ್ಲೂ ಕೂಡ ಸಿಕ್ಕಿಲ್ಲ. ಹಂಗಾಗಿ ಅವರು ಹೆಂಗೆ ವಿತೌಟ್ ಲೈಸೆನ್ಸ್ ರನ್ ಮಾಡ್ತಾ ಇದಾರ ಏನು, ಅಲ್ಲೂ ಅವರ ಈ ಡ್ರೋನ್ ಆರ್ಕ್ ಏರೋಸ್ಪೇಸ್ ಎಲ್ಲೂ ಸಿಗ್ತಲ್ಲ ನಮಗೆ ಅಂತ ಹೇಳ್ಬಿಟ್ಟು ಇದನ್ನು ಅವ್ರಿಗೆ ಸಿಕ್ಕಿರೋವಂಥ ಒಂದಷ್ಟು ಸಾಕ್ಷಿನ ಇಟ್ಕೊಂಡು ಅದನ್ನು ಸಬ್ಮಿಟ್ ಮಾಡಿ ಇದ್ರ ಬಗ್ಗೆ ಸೂಕ್ತವಾದ ತನಿಖೆನ ನಡೆಸಿ ಅಂತ ಹೇಳ್ಬಿಟ್ಟು ಪೊಲೀಸವ್ರಿಗೆ ಸಬ್ಮಿಟ್ ಮಾಡಿದ್ದಾರೆ. ಬರವಣಿಗೆ ರೂಪದಲ್ಲಿ ಬರೆದು ಕೊಟ್ಟಿದ್ದಾರೆ ಅವರು. ಸೊ ಇಲ್ಲಿ ಕೆಲವು ವೈಯಕ್ತಿಕ ವಿಚಾರಗಳೂ ಇದೆ ಅವ್ರವ್ರದ್ದು, ಆಯಿತಾ. ಇದಕ್ಕೆ ಅದರಲ್ಲಿ ನಾವೇನು ಮಾತಾಡೋಕ್ಕೆ ಇಂಟರಪ್ಟ್ ಆಗೋಕ್ಕೆ ಹಾಗೆ ವಿಷಯಗಳು ಗೊತ್ತಿಲ್ಲದೆ ನಾವೇನು ಜಾಸ್ತಿ ಮಾತಾಡೋದಕ್ಕಾಗೋದಿಲ್ಲ. ಸೊ ನನಗೆ ಮೇಲೆ ಅನ್ಸೋದೇನೆಂದರೆ, ಅವರು ಲೈಸೆನ್ಸ್ ತಗೊಂಡಿದ್ದಾರೋ ಇಲ್ವೋ ಅಥವಾ ಇವ್ರ ಮೇಲೆ ಅಲಿಗೇಷನ್ ಕೇಸ್ ಹಾಕಿರೋದು ಅದು ಸರಿನೋ ತಪ್ಪೋ ಅದನ್ನು ನಾನು ಇಲ್ಲೇನೋ ಮಾತಾಡೋಕೆ ಹೋಗೋದಿಲ್ಲ, ಅದು ಅವರವರ ವೈಯಕ್ತಿಕ ವಿಚಾರಗಳು. ಬಟ್ ಎಲ್ಲ ಒಂದು ಕಡೆ ಪ್ರತಾಪ್ ಅವರು ಬಿಗ್ ಬಾಸಿಗೆ ಹೋಗೋಕ್ಕಿಂತ ಮುಂಚೆ ಅವ್ರಿಗಿದ್ದಂಥ ನೇಮು ಫೇಮೇ ಬೇರೆ, ಬಟ್ ಇವಾಗ ಹೊರಗಡೆ ಬಂದಮೇಲೆ ಅವ್ರಿಗಿರುವಂಥ ನೇಮ್ ಫೇಮೇ ಬೇರೆ. ಎಲ್ಲ ಒಂದು ಕಡೆ ಇವಾಗೆಲ್ಲ ಅವರವರು ಮಾತಾಡಿಕೊಂಡು ಬೇಡ ಇಲ್ಲಿಗೆ ಸ್ಟಾಪ್ ಮಾಡೋಣ, ನೀವು ವಾಪಸ್ ತೊಗೊಳ್ಳಿ ನಾವು ವಾಪಸ್ ತೊಗೊತೀವಿ, ನಮ್ಮ ತಂಟೆಗೆ ನೀವು ಬರಬೇಡಿ ನಿಮ್ಮ ತಂಟೆಗೆ ನಾವು ಬರೋಲ್ಲ ಅಂತ ಹೇಳ್ಬಿಟ್ಟು ಏನೋ ಒಂದು ಮಾತುಕತೆ ನಡೆಸಿದ್ರೆ ಎಲ್ಲ ಸಾರ್ಟ್ ಔಟ್ ಆಗುತ್ತೆ ಆರಾಮಾಗಿ ಅಂತ ಅನಿಸುತ್ತೆ. ಸೊ ಇದು ಎಳ್ಕೊಂಡು ಹೋಯ್ತಾ ಇದ್ರೆ ಇವ್ರಿಗೂ ನೆಮ್ಮದಿರಲ್ಲ ಅವ್ರಿಗೂ ನೆಮ್ಮದಿರಲ್ಲ, ಇವರು ಸುಮ್ಮನೆ ಓಡಾಡ್ತಾ ಇರ್ತಾರೆ ಅವರು ಸುಮ್ಮನೆ ಓಡಾಡ್ತಾ ಇರ್ತಾರೆ. ಸೊ ಇದಕ್ಕಿಂತ ಒಂದು ಸತಿ ಕೂತ್ಕೊಂಡು ಮಾತಾಡಿ, ಇಲ್ಲ ನಿಮ್ಮ ತಂಟೆಗೆ ನಾನು ಬರೋಲ್ಲ ನಮ್ಮ ತಂಟೆಗೆ ನೀವು ಬರಬೇಡಿ, ಸೊ ಇಬ್ಬರು ನೆಮ್ಮದಿಯಾಗಿ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ಬಿಟ್ರೆ ಅಲ್ಲಿಗೆ ಎಲ್ಲ ಸುಗಮ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದರೆ ಪ್ರತಾಪ್ ಅವರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಅಲ್ಲ, ಎಲ್ಲ ಒಂದು ಕಡೆ ಯಾರಿಗೆ ಗೊತ್ತು, ವ್ಯಕ್ತಿ ಬದಲಾಗಿರ್ತಾನೆ, ಬದಲಾವಣೆ ಅನ್ನೋದು ಜಗದ ನಿಯಮ. ಸೊ ಅವರು ಬದಲಾಗಿದ್ರೂ ಅಕಸ್ಮಾತ್ ಈ ಥರ ಒಂದು ಅಲಿಗೇಷನ್ಸ್ ಹಾಗೆ ಬರ್ತಾಯಿದ್ರೆ ಅದು ನಮ್ಮ ಕಡೆಯಿಂದ ರಾಂಗ್ ಅಂತ ಆಗ್ಬಿಡುತ್ತೆ. ಸೊ ಎಲ್ಲರಿಗೂ ಬದಲಾಗೋಕ್ಕೆ ಒಂದು ಅವಕಾಶ ಅಂತ ಇರುತ್ತೆ. ಅವಕಾಶನ ಡ್ರೋನು ಪ್ರತಾಪ್ ಅವರು ಉಪಯೋಗಿಸ್ಕೊಂಡಿದ್ದಾರೆ ಅಂತ ಅಂದ್ಕೊತೀನಿ. ಸೊ ಇದೆಲ್ಲ ಇನ್ನೇನು ಸಾರ್ಟ್ ಔಟ್ ಮಾಡ್ಕೊಂಡ್ರೆ ಒಳ್ಳೆಯದು. ನೋಡೋಣ ಇದೆಲ್ಲ ಇನ್ನೂ ಯಾವ ಥರ ಬೆಳವಣಿಗೆ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಹೇಳ್ತಾ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೆ ಲೈಕ್ ಮಾಡಿಲ್ಲ ಡಿಸ್ಲೈಕ್ ಆದರೂ ಮಾಡಿ, ಏನಾದರೂ ಒಂದು ಮಾಡಿ, ಹಾಗೆ ಹೋಗ್ಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.